ಸೊ ಗೈಸ್, ಈಗ ಹಂಪಿಯಲ್ಲಿ ವಿಜಯ ವಿಠಲ ದೇವಸ್ಥಾನಕ್ಕೆ ಬಂದ್ವಿ. ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ವಿಡಿಯೋ ಸ್ಪೆಷಲ್ ಯಾಕೆ ಅಂದ್ರೆ ಇವತ್ತು ನಾವು ಹಂಪಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಸ್ವಲ್ಪ ಸ್ಪೆಷಲ್ ಅಲ್ಲ, ತುಂಬಾನೇ ಸ್ಪೆಷಲ್ ಇರುತ್ತೆ. ನನ್ಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಐಕಾನಿಕ್ ಪ್ಲೇಸ್ ಅಂತಾನೆ ಹೇಳ್ಬೋದು ನಮ್ಮ ಹಂಪಿ. ಸೊ ಹಂಪಿ ಸೀರೀಸ್ ನ ಪಾರ್ಟ್ 1 ವಿಡಿಯೋ ಇದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗೈಸ್, ಏನಂದ್ರೆ ಕನ್ನಡದಲ್ಲಿ ಮಾತಾಡಿದ್ರೆ ಹಾಕೊಂಡ್ ರುಬ್ತೀನಿ ಅಂತ ಅನ್ಕೊಂಡು ಕನ್ನಡನೇ ಬರಲ್ಲ ಅವನಿಗೆ, ಆ ತರ ಡವ್ ಮಾಡ್ತಾನೆ. ಇವಾಗ ಅವ್ನ್ ಕನ್ನಡದಲ್ಲಿ ಮಾತಾಡ್ಲಿ, ನಾವ್ 3 ಜನ ಹಾಕೊಂಡ್ ರುಬ್ತೀವಿ ಅವನಿಗೆ. ಮುದ್ದಿನಳಿಯ 3 ಜನಕ್ಕೂ ಮುದ್ದಿನಳಿಯ. ಅವನು ಮಾತಾಡ್ಲಿ ಕನ್ನಡದಲ್ಲಿ, ಹಾಕೊಂಡ್ ರುಬ್ಬಿಡ್ತೀವಿ ವಿಡಿಯೋದಲ್ಲಿ. ಅದಕ್ಕೆ ಬರೀ ಲಮಾಣಿಲೇ ಮಾತಾಡ್ತಿದ್ದಾನೆ. ಬರ್ಬೇಕು ನೀನು ವಿಡಿಯೋದಲ್ಲಿ. ಹೆಲ್ಮೆಟ್ ಯಾರು ತಗೊಂಡಿರ್ತಾರಲ್ಲ ಅವ್ರು ಮಾತ್ರ ಹಾಕೊಳ್ಳೋದು. ನೋಡಿ, ನಾವು ಬಂದಿರೋದು ಇಲ್ಲಿ ದೇವಸ್ಥಾನ ನೋಡಕ್ಕೆ. ಟಿಕೆಟ್ ತಗೋಬೇಕು, ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಇವ್ನಿಗೆ. ನೋಡ್ರಿ, ಸುಮ್ನೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಟಿಕೆಟ್ ಎಲ್ಲಿ ಕೊಡ್ತಾರೆ ಏನು ಎತ್ತಾ ಒಂಚೂರು ಗೊತ್ತಾಗಲ್ಲ. ಇವನೇನ್ ಗೊತ್ತಾ, ಇವ್ನ್ ಮಾತ್ರ ಸ್ಮಾರ್ಟ್ ಆಗಿ ಕಾಣ್ಬೇಕು ಅಂತ ಆಂಜನೇಯ ದೇವಸ್ಥಾನಕ್ಕೆ ವೈಟ್ ಅಂಡ್ ವೈಟ್, ಎಲ್ರು ವೈಟ್ ಅಂಡ್ ವೈಟ್ ಹಾಕೊಂಡ್ ಬರ್ತಿದ್ವಿ. ಯಾರಿಗೂ ವೈಟ್ ಡ್ರೆಸ್ ಹಾಕೊಂಡೇ ಬರ್ಬೇಡಿ ಅಂತ ಹೇಳಿ ಇವ್ನ ಒಬ್ನೇ ಹಾಕೊಂಡ್ ನೋಡಿ. ನೋಡಿ, ನಾನು ಬ್ಲಾಕ್, ಇಲ್ಲಿ ನೋಡಿ ಮೆರೂನ್ ಕಲರ್ ಇದೆ. ಸಾರಿ, ಯಾವ್ದೋ ಒಂದು ನಮ್ ತಮ್ಮನು ಅಷ್ಟೇ ಟಿ ಶರ್ಟ್ ಏನೋ ಇರ್ಲಿ ಅಂತ ವೈಟ್ ಹಾಕೊಂಡ್ ಬಂದಿದ್ದಾನೆ. ಇವ್ನು ನೋಡಿ, ವೈಟ್ ಅಂಡ್ ಬ್ಲಾಕ್ ಅಂಡ್ ವೈಟ್. ಸೊ ಟಿಕೆಟ್ ತಗೊಂಡಾಗಿದೆ, ಒಳಗಡೆ ಹೋಗಿ ಏನೇನ್ ನೋಡ್ಬೇಕು ಎಲ್ಲ ನೋಡ್ಕೊಂಡ್ ಬರ್ತೀವಿ. ದೇವಸ್ಥಾನ ಮಾತ್ರ ಸೊ ಗೈಸ್, ಈಗ ಹಂಪಿಯಲ್ಲಿ ವಿಜಯ ವಿಠಲ ದೇವಸ್ಥಾನಕ್ಕೆ ಬಂದ್ವಿ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಅಂತ. ಯಾಕೆ ಅಂದ್ರೆ ಹಂಪಿಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ. ಸೊ ಅದಕ್ಕಾಗಿ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಮತ್ತೆ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಜನರ ಮುಂದೆ ಲೈವ್ ಅಲ್ಲಿ ಮಾತಾಡುವಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಈ ವಿಡಿಯೋ ಸ್ವಲ್ಪ ಸ್ಪೆಷಲ್ ಇರುತ್ತೆ ನನ್ಗೆ. ನಮಗೆ ಇವನೇ ಗೈಡ್. ಈಗ 4 ಕಡೆನಾ ಇದು? ಅಣ್ಣ, ನೀವು ಗೈಡ್ ಅಲ್ವಾ ಇಲ್ಲಿ ಇರೋರು? ಏನಿಲ್ಲ, ಹಂಪಿ ಬಗ್ಗೆ ಜಾಸ್ತಿ ನಾವು ಏನು ಹೇಳಲ್ಲ, ಅಷ್ಟು ಗೊತ್ತಿಲ್ಲ. ವಿಡಿಯೋಸ್ ಗಳನ್ನ ಮಾತ್ರ ತೋರಿಸ್ತೀನಿ ನಿಮ್ಗೆ, ಯಾವ ತರ ಇದೆ ಇಲ್ಲಿ ಜಾಗ ಅಂತ. ಸೊ ಅದರ ಬಗ್ಗೆ ಇಷ್ಟು ಹೇಳ್ಬಿಡ್ತಾನೆ. ಇಡೀ ಹಂಪಿಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಸೆಲೆಕ್ಟ್ ಆಗಿರುವಂತ ಒಂದೇ ದೇವಸ್ಥಾನ ಇದು. ಈ ದೇವಸ್ಥಾನದ ವಿಶೇಷ ಏನಂದ್ರೆ, ಈ ದೇವಸ್ಥಾನದಲ್ಲಿ ಮದುವೆಗಂತ ಮಂಟಪ ಕಟ್ಸಿದ್ದು ಕೃಷ್ಣದೇವರಾಯ ಅಂತ ಸ್ಟಾರ್ಟ್ ಆಗಿದ್ದು. ಮತ್ತೆ ಇಲ್ಲಿ ಕಲ್ಲಿನ ರಥ ಬಂದಿದೆ, 50 ರೂಪಾಯಿ ನೋಟ್. ಸೊ ಇದು 50 ರೂಪಾಯಿ ನೋಟಲ್ಲಿ ನಿಮ್ಗೆ ಕಾಣುತ್ತಲ್ಲ, ಅದೇ ಇದು ಕಲ್ಲಿನ ರಥ. ಸೊ ನೋಡ್ಕೊಳ್ಳಿ. ಸೊ ಗೈಸ್, ಇಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂದ್ರೆ, ಇಲ್ಲಿ ಕಾಣಿಸ್ತಿದೆ ನೋಡಿ ಮಂಟಪ ಏನಿದೆ ಅಲ್ವಾ, ಇದು ಈ ಮಂಟಪದಲ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್ ಗಳು ಇದಾವೆ. ಸೊ ಇವಾಗ ನಾವು ಹಿಂಗೆ ಕೈಯಿಂದ ಹೋಗಿ ತಟ್ಟಿದ್ರೆ ಪಿಯಾನೋದಲ್ಲಿ ಯಾವ ತರ ಸೌಂಡ್ ಬರುತ್ತೆ ಅಲ್ವಾ, ಅದೇ ತರ ಸೌಂಡ್ ಗಳು ಬರುತ್ತೆ. ಸೊ ಈಗ ಒಳಗಡೆ ಬಿಡ್ತಿಲ್ಲ, ಒಳಗಡೆ ಹೋಗೋಣ ಅಂದ್ರೆ ಬಿಡ್ತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ನಾನು 100% ಅದನ್ನೆಲ್ಲ ತೋರಿಸ್ತೀನಿ. ಸೊ 50 ರೂಪಾಯಿ ನೋಟಲ್ಲಿ ಒಂದು ಕಲ್ಲಿನ ರಥ ಇದೆ ಅಲ್ವಾ, ಅದನ್ನು ನಿಮ್ಗೆ ಆಲ್ರೆಡಿ ತೋರಿಸಿದೀನಿ. ಮುಂದ್ಗಡೆಯಿಂದ ಯಾವ ತರ ಇರುತ್ತೆ ಅದನ್ನು ತೋರಿಸ್ತೀನಿ, ಹಿಂಗೆ ರೌಂಡ್ ಹಾಕೊಂಡು ಹೋಗಿ. ಈಗ ಒಳಗಡೆ ಹೋಗುವಂತ ಸಮಯ. ದೇವಸ್ಥಾನದ ಒಳಗೆ ಮಾತ್ರ ಬಿಡ್ತಾರೆ, ಹೊರಗಡೆ ಬಿಟ್ಟಿಲ್ಲ ನಮಗೆ. ಫಸ್ಟ್ ದೇವಸ್ಥಾನದಲ್ಲಿ ಮುಂದೆ ದೇವರಿಗೆ ಕೈ ಮುಗಿದು ಬರ್ತೇವೆ, ಆಮೇಲೆ ನಾನು ಅಲ್ಲ ಅಷ್ಟು ಟಾರ್ಚ್ ಬಿಟ್ಟೆ, ಒಂಚೂರು ಕಾಣಿಸ್ಲಿಲ್ಲಲ್ಲ ಮೇಲ್ಗಡೆ.
ಗೈಸ್ ಇನ್ನೊಂದು ಏನಂದ್ರೆ ಅಲ್ಲಿ ಒಳಗಡೆ ಇವಾಗ ದೇವಸ್ಥಾನ ಒಂಚೂರು ಬೆಳಕಿಗೆ ಬರ್ತೀನಿ ತಡಿ. ಇಲ್ಲಿ ಒಳಗಡೆ ಹೋದೆ ಅಲ್ಲ ದೇವಸ್ಥಾನದ ಒಳಗಡೆ ಎರಡೆರಡು ಜನ ಟಾರ್ಚ್ ಬಿಟ್ಟಿದ್ದೀವಿ ಮೇಲೆ. ಕ್ಯಾಮ್ರಾದಲ್ಲಿ ಒಂದಿಷ್ಟು ಕ್ಯಾಪ್ಚರ್ ಆಗಿಲ್ಲ ಗೈಸ್ ಮೇಲ್ಗಡೆ ಏನಿದೆ ಅಂತ. ಬರೀ ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಟಾರ್ಚ್ ಹಾಕೊಂಡು ಕಾಣಿಸ್ತಿದೆ, ಬಟ್ ಕ್ಯಾಮ್ರಾದಲ್ಲಿ ಒಂದು ಚೂರು ಕ್ಯಾಪ್ಚರ್ ಆಗಿಲ್ಲ. ನೋಡಿ ಇಲ್ಲೆಲ್ಲ ಫುಲ್ಲು ಕತ್ಲೇನೆ ಎಲ್ಲೋದ್ರೂ. ಸೊ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬೆಳಕು ಕಾಣ್ತಿದೆ ಅಲ್ವಾ, ಅಲ್ಲಿಂದ ಇಲ್ಲಿ ತುಂಬ ಬಿಸಿಲಿದ್ರೆ ಈ ಜಾಗದಲ್ಲಿ ಬಿದ್ದು ಅದರ ಬೆಳಕು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಮೇಲ್ಗಡೆ ದೇವಸ್ಥಾನ ಯಾವ ಕಡೆ ಯಾವ ಥರ ಇದೆ ಅಲ್ವಾ, ಅದು ಈ ಕಡೆ ಸೈಡು ನೋಡಿ ಮೇಲ್ಗಡೆಯಿಂದ ಇಲ್ಲಿ ಬೀಳುತ್ತೆ. ಸೊ ಇಲ್ಲಿಂದ ಈ ಕಡೆ ಗೋಡೆಗೆ ಆಪೋಸಿಟ್ ಗೋಡೆಗೆ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ಮಾತ್ರ ಫುಲ್ ಕತ್ಲಿದೆ ಇವತ್ತು. ಅದು ನೋಡಿ ಮ್ಯೂಸಿಕಲ್ ಪಿಲ್ಲರ್ ಆ ಕಡೆ ಇದೆ, ಆ ಕಡೆ ಯಾರೋ ನಿಂತಿದ್ದಾರೆ, ಬಟ್ ನಾವು ಹೋಗೋದು ಬೇಡ. ಇನ್ನೊಂದೇನಂದ್ರೆ ಇವಾಗ ನಿಮ್ಗೆ ಹೇಳ್ದೆ ಅಲ್ವಾ, ಅಲ್ಲಿ ಮೇಲ್ಗಡೆ ಅಪೋಸಿಟ್ ಅಲ್ಲಿ ಕಾಣಿಸುತ್ತೆ ಅಂತ. ಏನು ಮಾತಾಡಕ್ಕಾಗ್ತಿಲ್ಲ. ಸೊ ಈಗ ಹೊರಗಡೆ ನೋಡಿ ಇಲ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್. ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ, ಅದೃಷ್ಟವಂತರು ನೋಡಿ, ಅವ್ರು ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಇದ್ದಾರೆ ನೋಡಿ, ತೋರಿಸ್ತೀನಿ. ಹುಲಿ ಒಬ್ರೇ ಓಡಾಡ್ತಿದ್ದಾರೆ ಒಳಗೆ, ಯಾವನೋ ಬರಬಾರ್ದಂತ. ಇಷ್ಟ ಬಂದಂಗೆ ತಟ್ ನೋಡ್ಕೊಂತಾರೆ ಪಿಲ್ಲರ್ಗಳನ್ನ. ಏನ್ರಿ ಹೇಳ್ತಿರೋದು ನಿಜನ ಸುಳ್ಳ? ಇಷ್ಟ ಬಂದಂಗೆ ತಟ್ಟೋದು ನೋಡಿ, ಕೇಳಿಸ್ಕೊಳ್ಳೋದು, ಸುಮ್ಮನೆ ಆಗೋದು. ಈ ಜನರ ಮುಂದೆ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನೆಲ್ಗೆ ವಿಡಿಯೋ ಮಾಡ್ತಿದ್ದೀನಿ. ಅದು ಹೆಂಗ್ ಅನ್ನಿಸ್ತಾ ಇದೆ ಅಂದ್ರೆ, ನೋಡಿದವರೆಲ್ಲ ಅಂತಿದ್ದಾರೆ ಇವನು ಯಾರಪ್ಪ ಕುರಿ ಮಾತಾಡ್ಕೊಂಡು ಹೋಗ್ತಿದ್ದಾನೆ ಅಂತ. ಈ ಜಾಗನೇ ನೋಡಿ, ಇಲ್ಲಿ ಆಗ್ಲೇ ತೋರಿಸ್ದೆ ಅಲ್ವಾ ಕಲ್ಲಿನ ರಥ. 50 ರೂಪಾಯಿ ನೋಟಲ್ಲಿ ಇದೇ ರಥ ಇರೋದು. ಸೊ ಗೈಸ್ ಇವಾಗ ನನ್ನ ಹತ್ರ 50 ರೂಪಾಯಿ ನೋಟ್ ಇದೆ. ಯಾವ ಕಡೆಯಿಂದ ಸೂಟ್ ಆಗುತ್ತೋ ಆ ವಿಡಿಯೋನ ತೋರಿಸ್ತೀನಿ ನೋಡಿ ನಿಮಗೆ. ಈ ಕಡೆಯಿಂದಾನೆ, ತಡೀರಿ ಒಂದು ನಿಮಿಷ. ಸೊ ಆ ಕಡೆ ಸೈಡ್ ಹೋಗ್ಬೇಕು, ಹೋಗಿ ತೋರಿಸ್ತೀನಿ ತಡೀರಿ. ಸೊ ಗೈಸ್ ನೋಡಿ, ಇದು ರಥ ನಮ್ಮ 50 ರೂಪಾಯಿ ನೋಟಲ್ಲಿ ಇರುವಂತ ರಥ ಇದು. ಸೊ ಇದು ಉಲ್ಟಾ ಹಿಡ್ದಿದ್ದೀನಿ. ನಾನು ಆ ಕಡೆ ಸೈಡ್ ಹೋಗ್ಬಿಟ್ಟು ವಿಡಿಯೋ ಮಾಡಬೇಕಿತ್ತು, ಬಟ್ ಆ ಕಡೆ ಜನ ಜಾಸ್ತಿ ಇದ್ದಾರೆ, ಹಂಗೆ ನಮಗೂ ಕೂಡ ಟೈಮ್ ಅಷ್ಟಿಲ್ಲ. ನೋಡಿ ಈ 50 ರೂಪಾಯಿಯಲ್ಲಿರೋ ರಥ ಮತ್ತೆ ಇಲ್ಲಿ ಕಾಣಿಸ್ತಿರೋ ರಥ ಎರಡು ಒಂದೇನೆ. ಎಕ್ಸಿಟ್ ಆ ಕಡೆ ಅಂತೆ. ಸೊ ಇವಾಗ ಹೋಗ್ಬಿಡ್ತೀವಿ. ನೋಡಿ ದೇವಸ್ಥಾನ ಮಾತ್ರ ಮೊದಲೇ ಇತ್ತಂತೆ. ಈ ಬಾಕಿ ಏನು ಮಂಟಪಗಳಿದೆ ಅಲ್ವಾ, ಇದೆಲ್ಲ ಕೃಷ್ಣದೇವರಾಯ ಕಟ್ಸಿರೋದಂತೆ. ನೋಡಿ ಕೃಷ್ಣದೇವರಾಯರು ಇಲ್ಲಿ ಕುದುರೆ ಮೇಲೆ ಇದ್ದಾರೆ ನೋಡಿ. ಇನ್ನೊಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಬೇಕಾದಷ್ಟು ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀವಿ ಗೈಸ್. ಸೊ ಗೈಸ್ ಇವಾಗ ವಿಜಯ ವಿಠಲ ದೇವಸ್ಥಾನ ನೋಡಿದ್ದಾಯ್ತು. ಸೊ ನೆಕ್ಸ್ಟ್ ಎಲ್ಲಿಗೆ? ವಿರೂಪಾಕ್ಷ ದೇವಾಲಯ. ಸೊ ಇವಾಗ ವಿಜಯ ವಿಠಲ ದೇವಸ್ಥಾನ ನೋಡಿ ಆಯ್ತು, ಒಳಗಡೆಯಿಂದ ಹೊರಗಡೆ ಕೂಡ ಬಂದಾಯ್ತು. ನೆಕ್ಸ್ಟ್ ಹೋಗ್ತಾ ಇದೀವಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ. ಗೈಸ್ ಇವನೇನ್ ಗೊತ್ತಾ, ಇವನ್ ಗರ್ಲ್ ಫ್ರೆಂಡ್ ಹೆಸರು ಭಾರತಿ ಅಂತ ಹಾಕ್ಸಿದ್ದ. ಬ್ರೇಕಪ್ ಆದ್ಮೇಲೆ ಭಾರತೀಯ ಅಂತ ಟಾಟು ಹಾಕ್ಸಿದ್ದಾನೆ ನೋಡಿ ಗೈಸ್. ಗೈಸ್ ಕಾಮಿಡಿ ಮಾಡ್ತಾ ಇದೀವಿ, ಸೀರಿಯಸ್ ಅನ್ಕೋಬೇಡಿ. ತುಂಬಾ ಒಳ್ಳೆ ಹುಡ್ಗ. ಹುಡ್ಗಿರ್ ಹಿಂಗ್ ಮುಂದೆ ಹೋದ್ರು ಹಿಂಗ್ ತಲೆ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಗೈಸ್ ಈ ವಿಡಿಯೋ ಇಲ್ಲೇ ನಿಲ್ಲಿಸ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಚೇತು ಪೂಜಾರಿ 2.2 ಅಂತ ಇದೆ, ಅದನ್ನು ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.